ಈ ಕತೆ ಕೆ ಆರ್ ನಗರದಿಂದ ಬಂದಿದೆ. ಇಟ್ ಡಸಂಟ್ ಲುಕ್ ಲೈಕ್ ಎ ಬಿಗ್ ಕೇಸ್, ಬಟ್ ಐ ಹ್ಯಾವ್ ನೋ ಐಡಿಯಾ ಅದು ಇಲ್ಲಿವರೆಗೂ ಬಂದು ಇಷ್ಟು ದೊಡ್ಡ ಕೇಸಾಗಿ ನನ್ನ ಮುಂದೆ ಯಾಕೆ ಬಂದಿದೆ ಅಂತ. ಅಲ್ಲೇ ಎಲ್ಲರೂ ಸಾಲ್ವ್ ಆಗ್ತಿತ್ತು. ಲೆಟ್ಸ್ ಗೋ ಬ್ಯಾಕ್ ಕೆ ಆರ್ ನಗರಕ್ಕೆ. ಏನಾಗಿದೆ ನೋಡೋಣ. ಇವರ ಹೆಸರು ಮಧು. ಮೈಸೂರಿನ ಕೆಆರ್ ನಗರ ತಾಲೂಕಿನ ಚುಂಚನಕಟ್ಟೆ ಬಳಿಯ ಅಂಕನಹಳ್ಳಿ ಗ್ರಾಮದ ನಿವಾಸಿ. ಇವರಿಗೆ ಪತ್ನಿ ಹಾಗೂ ಒಬ್ಬಳು ಮಗಳು ಇದ್ದಾರೆ. 20 ವರ್ಷಗಳಿಂದ ಬೆಂಗಳೂರಿನಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ರು. ಕಣ್ಣಿನ ದೋಷ ಉಂಟಾಗಿ ಹುಟ್ಟೂರಿಗೆ ಬಂದ್ರು. ಜನವರಿ ತಿಂಗಳಲ್ಲಿ ಕೂಲಿ ಕೆಲಸಕ್ಕೆ ಹೋಗುವಾಗ ಅಪಘಾತವಾಗಿ ಕಾಲಿನ ಸ್ವಾಧೀನ ಹೋಗಿದೆ. ಒಂದು ಕಣ್ಣಿನ ದೃಷ್ಟಿ ಸಂಪೂರ್ಣವಾಗಿ ಹೋಗಿದ್ದು, ಇನ್ನೊಂದು ಕಣ್ಣಿನ ದೃಷ್ಟಿಯೂ ಮಂಕಾಗಿದೆ. ಇದರಿಂದ ಕುಟುಂಬ ನಿರ್ವಹಣೆ ಕಷ್ಟವಾಗಿದೆ. ಇವರ ಪತ್ನಿಯೂ ಕೂಲಿ ಕೆಲಸಕ್ಕೆ ಹೋಗುತ್ತಾರೆ. ಮಗಳು ಮೈಸೂರಿನ ಬಿಜಿಎಸ್ ಕಾಲೇಜಿನಲ್ಲಿ 1ನೇ PUC ಓದುತ್ತಿದ್ದಾಳೆ. ಅಲ್ಲಿ ಇಲ್ಲಿ ಸಾಲ ತಂದು ಮಗಳನ್ನು ಓದಿಸುತ್ತಿದ್ದಾರೆ. ಒಂದು ಕಡೆ ಕಾಲಿನ ಸ್ವಾಧೀನ ಕಳೆದುಕೊಂಡು ದೃಷ್ಟಿ ಬಹುತೇಕ ಕಡಿಮೆಯಾಗಿದ್ದರೂ ಸ್ವಾಭಿಮಾನದಿಂದ ಬದುಕಬೇಕು ಮತ್ತು ಮಗಳನ್ನ ಚೆನ್ನಾಗಿ ಓದಿಸಬೇಕು ಎಂಬ ಹಂಬಲ ಇವರದ್ದು. ಮಗಳ ಓದಿಗೆ ಸಹಾಯ ಮಾಡಿದರೆ ಸಾಕು, ಸಾಧ್ಯವಾದರೆ ಒಂದು ಆಶ್ರಯ ಮನೆ ಕೊಡಿಸಿದ್ರೆ ನಮ್ಮ ಮನೆಗೆ ಬೆಳಕು ಬಂದಂತಾಗುತ್ತೆ ಎಂದು ಮನವಿ ಮಾಡಿದ್ದಾರೆ. ಮಧು, ನೀವು ಈಗ ನಿಮ್ಮ ಕಾರ್ ಓಡಿಸೋದು ಏನಕ್ಕೆ ಬಿಟ್ಟಿದ್ದು? ನನಗೆ ಜನವರಿಲಿ ಆಕ್ಸಿಡೆಂಟ್ ಆಯಿತು ಸರ್. ಹಾಂ, ಕಣ್ಣೊಟ್ಟಾಯ್ತಾ? ಶುಗರ್ ಇತ್ತು. ಓ ಓ ಓ ಓ ಮತ್ತೆ ಒಂದು ಕಾರ ಪ್ರೈವೇಟ್ ಇದು ಪ್ರೈವೇಟು ಸರ್. ಬಾಡಿಗೆ ಬಾಡಿಗೆ ಅಂತ ಹೇಳಿದ್ರೆ ಯಾರದ್ದೋ ಕಾರ್ ತೊಗೊಂಡು ಓಡಿಸ್ತಾ ಇದ್ದೀವಿ? ಹೌದು ಸರ್. ಹೋಗ್ತಾ ಇರ್ಬೋದು. ಊರಲ್ಲಿ ಜಮೀನು ಇಲ್ವಾ? ಜಮೀನು ಒಂದು ಸ್ವಲ್ಪ ಐತೆ ಸರ್. ಇದೆಯಾ? ಏನು ಮಾಡ್ತಿದ್ದೀರಿ ಅದನ್ನ? ನನಗೆ ಒಂದು ಸ್ವಲ್ಪ ಏನು ದುಡ್ಡು ಪ್ರಾಬ್ಲಮ್ ಆಗಿತ್ತು. ಮಾರ್ಬಿಟ್ರಾ? ಮಾರಿಲ್ಲ ಸರ್. ಬೋಗಿಗೆ ಹಾಕಿದ್ದೀರಾ? ಬೋಗಿಗೆ ಹಾಕ್ಬಿಟ್ಟಿದ್ದೀವಿ ಸರ್. ಇದು ನೀರಾವರಿನಾ? ನೀರಾವರಿ ಸರ್. ಎಷ್ಟಿದೆ ಅದು? ಅರ್ಧ ಎಕರೆ ಇದೆ ಸರ್, 20 ಗುಂಟೆ. ನೀವೇನು ಮಾಡ್ತೀರಮ್ಮ? ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತೀನಿ ಸರ್, ಸೇವಾ ಪ್ರತಿನಿಧಿ. ಹಾಂ, ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಕೆಲಸ ಮಾಡ್ತೀನಿ. ಎಲ್ಲಿ? ಅಲ್ಲೇ ನಮ್ಮೂರಲ್ಲೇ. ಹೆಸರು. ಸಂಬಳ ಕೊಡ್ತಾರಾ? ಕೊಡ್ತಾರೆ ಸರ್, ಒಂದು 5,000 ಬರುತ್ತೆ. ಮಾಡ್ಬಿಟ್ಟು ಏನು ಮಾಡ್ತೀರಿ ಅದರಲ್ಲಿ? ಅದ್ರ ಮನೆ ಜೀವನ ಮಾಡ್ಬೇಕು ಸರ್. ಅಲ್ಲಮ್ಮ, ನೀವೇನು ಮಾಡ್ತೀರಿ ಕೆಲಸ? ಅದೇ ಸರ್, ಸಂಘಗಳಿಗೆ ಲೋನ್ ಕೊಡ್ಸೋದು. ಈ ಊರಿನವ್ರಿಗೆಲ್ಲ ಸಾಲ ಕೊಡ್ಸೋದು, ಲೋನ್ ಕೊಡ್ಸೋದು, ನಿಮ್ಮ ಲೈಫ್ ಸೆಟ್ಲ್ ಮಾಡ್ಕೊಳಕ್ಕಾಗಿಲ್ವಾ ನಿಮ್ಗಳಿಗೆ? ಸರ್ ಅದನ್ನ ಕೆಲಸ ಮಾಡ್ರೆ ಸರ್ ನಮ್ಮ ಮನೆ ಜೀವನ ನಡೆಯೋದು. ನೀ ಎಷ್ಟನೇ ಕ್ಲಾಸಪ್ಪ? ಫಸ್ಟ್ PUC. ಒಬ್ಳೇನಾ? ಒಬ್ಳೆ. ಎಲ್ಲಿ ಓದ್ತಿದ್ಯಮ್ಮ? ಮೈಸೂರು BGS. ಓಕೆ. ಏನು ತೊಗೊಂಡಿದ್ಯಾ ಕೋರ್ಸು? ಕಾಮರ್ಸ್. ಕಾಮರ್ಸ್ ತೊಗೊಂಡಿದ್ದೆ. ಏನು ಮಾಡ್ತೀಯಾ ಮುಂದೆ? CA. ಓಕೆ. ಓದ್ತೀಯಾ ಚೆನ್ನಾಗಿ? ಎಸ್ ಸರ್. ಆರ್ ಯು ಶೂರ್? ಎಸ್ ಸರ್. ನಾನು ಸಪೋರ್ಟ್ ಕೊಟ್ಟರೆ ನೀನು ಅದನ್ನು ನನಗೆ ನಾಳೆ ಅವಮಾನ ಆಗೋಂಗೆ ಮಾಡಬಾರ್ದು. ಕಡಿಮೆ ಮಾರ್ಕ್ಸ್ ತೊಗೊಳ್ಳೋದು. ಓದೋದು ಬಿಟ್ಟು ಏನು ಮಾಡಬೇಡ ನೀನು. ಬಿಕಾಸ್ ಯಾಕೆ ಅಂತ ಹಿಂಗೆ ಹೇಳ್ಬಿಡ್ತೀನಿ. ಯು ಆರ್ ಮೆಚ್ಯೂರ್ಡ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ಇದನ್ನೆಲ್ಲ. ಅವರಿಬ್ಬರಿಗೆ ಏನಾದರೂ ಅಪ್ಪಿ ತಪ್ಪಿ ಒಂಚೂರು ಸಿಂಪಲ್ ಡೀಸೆಂಟ್ ಪೀಸ್ಫುಲ್ ಲೈಫ್ ಬರಬೇಕು ಅಂತಿದ್ರೆ ನಿನ್ನಿಂದಾನೆ. ನೆನ್ಪಿಟ್ಕೊ. ಸೊ ನೀನು ಎಷ್ಟು ಚೆನ್ನಾಗಿ ಗೊತ್ತೀಯೋ ಅಷ್ಟು ಫಾಸ್ಟಾಗಿ ಅದಾಗತ್ತೆ, ಗೊತ್ತಾಯ್ತಾ? ಹಂಗಾಗಿ ನೀನೊಬ್ಬಳೇ ಈಗ ಹೋಪು. ಹಾಗಾಗಿ ಐ ವಿಲ್ ಸಪೋರ್ಟ್ ಇಟ್. ವಾಟ್ ಎವರ್ ಯು ವಾಂಟ್ ಯು ಸ್ಟಡಿ. ಓಕೆ, ನಾನು ಅದಕ್ಕೇನು ವ್ಯವಸ್ಥೆ ಬೇಕೋ ಅದನ್ನು ಹೇಳ್ತೀನಿ, ಮಾಡ್ತಾರೆ. ಹಾಂ, ನೀವು ಮನೆ ಕೇಳ್ತಾ ಇದ್ದೀರಿ, ಕಷ್ಟ ಇದೆ ಈ ಮನೆಯದು ಕತೆ. ನಾನು ಒಪ್ಕೊಳ್ಳಲ್ಲ ಸಾಮಾನ್ಯವಾಗಿ, ಯಾಕಂದರೆ ತುಂಬ ಕಷ್ಟ ಅದು. ಆದರೂ ನೋಡೋಣ, ಲೆಟ್ ಮೀ ಟ್ರೈ. KR ನಗರದಲ್ಲಿ ರವಿಶಂಕರ್ ಶಾಸಕರಿದ್ದಾರೆ, ನೋಡೋಣ ಅವ್ರು ಏನಾದ್ರು ಸಹಾಯ ಮಾಡೋಕ್ಕಾಗತ್ತಾ. ಲೆಟ್ ಮೀ ಟ್ರೈ. ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ತಾವು ಚೆನ್ನಾಗಿದ್ದೀರಾ ಸರ್? ಏನನ್ಸುತ್ತೆ ಶಾಸಕ ಸ್ಥಾನ? ಬಹಳ ಹೆಕ್ಟಿಕ್ ಆಗಿದೆ. ಬಯಸಿ ಬಂದ್ರಲ್ಲಪ್ಪ ಕಷ್ಟಪಟ್ಕೊಂಡು. ಹೌದು, ಜನ ಸೇವೆ ಮಾಡ್ಲಿಕ್ಕೆ ಅಂತಾನೆ ಬಂದಿದ್ವಿ. ಎಲ್ಲ ಮೊದಲು ಮಾಡ್ತಿದ್ರಿ, ನೀವೇನು ಮಾಡ್ತಿರ್ಲಿಲ್ಲ ಅಂತೇನಲ್ಲ ಅದು. ಈಗ ಅಧಿಕೃತವಾಗಿ ಶಾಸಕರು ಅಂತ ಬೋರ್ಡ್ ಹಾಕಿ ಮಾಡ್ಬೋದು ಅಷ್ಟೇ. ಹೌದು ಅಲ್ವಾ? ಹೌದು. ಅದು ಮಾಡದೇ ಇದ್ದಿದ್ರೆ ನಿಮ್ಗೆ ಯಾಕೆ ಕೊಟ್ಟು ಕೊಡ್ತಾರೆ ಜನ ಇಲ್ದ ಹೋದ್ರೆ? ಖಂಡಿತ. ನಮ್ಮ ಜನ ಬಹಳ ಕೆಟ್ಟವರು. ಏನೋ ನಿಮ್ಮ ಕ್ಷೇತ್ರದಲ್ಲಿ ಕೇಸ್ ಇದೆ, ಕಳಿಸ್ಕೊಡ್ತೀನಿ. ಏನಾದರೂ ಹೆಲ್ಪ್ ಮಾಡೋಕ್ಕಾಗತ್ತಾ? ಖಂಡಿತ ಮಾಡ್ಕೊಡ್ತೀನಿ ಸರ್. ಚುಂಚನಕಟ್ಟೆ ಅಂತೆ. ನನಗೇನಂದ್ರೆ, ನಾನು ಚಿಕ್ಕ ಹುಡುಗ ಇದ್ದಾಗ ನನ್ನ ಭಾವ KR ನಗರದಲ್ಲಿ ಇದ್ರು. ಮ್ಯಾನೇಜರ್ ಆಗಿದ್ರು ಅಲ್ಲಿ ಬ್ಯಾಂಕಲ್ಲಿ. ಹಾಗೆ ನಾವೆಲ್ಲ KR ನಗರಕ್ಕೆ ಬರ್ತಾ ಇದ್ವಿ. ರೈಲಲ್ಲಿ ಡೋರ್ನಹಳ್ಳಿವರೆಗೂ ಬಂದ್ಬಿಟ್ಟು ಅಲ್ಲಿ ಇಳ್ಕೊಂಡು ನಡ್ಕೊಂಡು ಬರ್ತಾ ಇದ್ದೋ KR ನಗರಕ್ಕೆ ನಾವು. ಅಲ್ಲಿ ಹತ್ರ ಅದು ನಡ್ಕೊಂಡು ಬರಕ್ಕದು. ನಡ್ಕೊಂಬಂದು ಸ್ವಲ್ಪ ಟೈಮ್ ಸಿಕ್ತು ಅಂದ್ರೆ ನಾವೆಲ್ಲ ಚುಂಚನಕಟ್ಟೆಗೆ ಓಡೋಗ್ಬಿಡ್ತಿದ್ದೋ. ನನಗೆ ಇನ್ನೂ ನೆನಪಿದೆ ಅದು.
ಹಾಗಾಗಿ ಅದಕ್ಕೋಸ್ಕರ ನಿಮ್ಮನ್ನೇ ರಿಕ್ವೆಸ್ಟ್ ಮಾಡೋಣ ಅಂತ ಆಗತ್ತಾ ಅಂದ್ರೆ ಸಾಧ್ಯ ಇದೆಯಾ? ಖಂಡಿತ ಸಹಾಯ ಮಾಡ್ಕೊಡ್ತೀವಿ ಸರ್. ಹೌದಾ, ಸರಿ. ಹಾಗಾದ್ರೆ ಈ ಕಡೆ ಬಂದಾಗ ನೀವು ಬನ್ನಿ, ಭೇಟಿ ಮಾಡ್ತೀನಿ ನಿಮ್ಮನ್ನ. ನಾನು ನೋಡಿಲ್ಲ, ಸರಿಯಾಗಿ ಮಾತಾಡಬೇಕು. ಇಲ್ಲ, ಬರ್ತೀನಿ ಸರ್. ಬನ್ನಿ, ದಯಮಾಡಿ ಬನ್ನಿ. ಬರ್ತೀನಿ. ಇವ್ರಿಗೆ ಇದೊಂದು ಸಹಾಯ ದಯವಿಟ್ಟು ಮಾಡ್ಕೊಡಿ ಸರ್, ನನ್ನ ಪರವಾಗಿ. ಖಂಡಿತ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ ಸರ್. ಆಯ್ತು ಸರ್, ಅವ್ರ ನಂಬರ್ ಇದ್ರೆ ನಾನು ಅದು ವ್ಯವಸ್ಥೆ ಮಾಡ್ತೀನಿ, ನಿಮ್ಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ನಾನು KPಗೆ ಹೇಳ್ತೀನಿ ಮೈಸೂರಲ್ಲಿ. ಆಯ್ತು ಸರ್. KPಗೆ ಹೇಳ್ಬಿಟ್ಟು ನಿಮಗೆಲ್ಲ ಕೋಆರ್ಡಿನೇಟ್ ಮಾಡಿಸ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಈಗ ಅವ್ರಿಗೆ ಹೇಳಿರ್ತೀನಿ, ಹೌದು ಸರ್. ಬಟ್ ಅವ್ರು ನಾಳೆನೇ ಮಾಡ್ಕೊಡಕ್ಕಾಗತ್ತೆ ಅಂತ ನಾನು ಹೇಳಲ್ಲ. ಇಲ್ಲ ಸರ್. ಅದೆಲ್ಲ ಸರ್ಕಾರದ ನಿಯಮಗಳು, ಕಾನೂನುಗಳು ಏನೇನೋ ಇರತ್ವೆ ಒಂದು ಮಣ. ಹೌದು. ಅದನ್ನೆಲ್ಲ ಅವ್ರು ದಾಟ್ಕೊಂಡೇ ಮಾಡ್ಕೊಡ್ಬೇಕು ಪಾಪ. ಖಂಡಿತ. ಅದಕ್ಕೆ 3 ತಿಂಗಳು ಆಗ್ಬೋದು, 6 ತಿಂಗಳು ಆಗ್ಬೋದು. ನಾನು ಆಗಲ್ಲ ಅಂತಲ್ಲ, ಇನ್ನು ಜಾಸ್ತಿ ಅದನ್ನ ಮಾಡ್ಕೊಡ್ತಾರಾದ್ರೆ ಹೇಳದ್ಮೇಲೆ ರಿಕ್ವೆಸ್ಟ್ ಮಾಡಿದ್ಮೇಲೆ ಮಾಡ್ಕೊಡ್ತಾರೆ. ಸಾಮಾನ್ಯ ನನಗೆ ಕೇಳಿದ್ರೆ ಇಲ್ಲ ಅಂದಿಲ್ಲ ಯಾರುವೆ, ಹೌದು ಅನ್ನಲ್ಲ ಯಾರುವೆ ಇಲ್ಲಿವರೆಗೂ. ಅದು ನನ್ನ ಪುಣ್ಯನೋ ಎಂಥದ್ದೋ ಗೊತ್ತಿಲ್ಲ. ಹೌದು ಒಟ್ಟಲ್ಲಿ ನಾನು ಕೇಳಿದಾಗ ಇಲ್ಲ ಅಂದಿಲ್ಲ ಇಲ್ಲಿವರೆಗೂ ಜನ. ಹೌದು ಸರ್. ಹಾಗಾಗಿ ಮಾಡ್ಕೊಡ್ತಾರೆ. ಅದಾಯ್ತಾ? ನೀವು ನಿಮ್ಮ ಕುಟುಂಬ ನೋಡ್ಕೊಳ್ಳಿ. ಅವಳೊಂದು ಓದಕ್ ಬಿಡಿ, ಅವಳು ಚೆನ್ನಾಗಿ ಓದ್ಲಿ ಅವಳು. ಆಮೇಲೆ ನಾನು ಹೇಳ್ತೀನಿ ನಿನ್ಗೇನು ಅಂತ. ನೀನು PUC ಮುಗಿಸ್ಬಿಟ್ಟು ನನಗೆ ತೋರಿಸು ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೀನಿ ಅಂತ. ಆಮೇಲೆ ನೀನು ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು. ಅರ್ಥ ಆಯ್ತಾ? ಮಾರ್ಕ್ಸ್ ತೊಗೊಂಬಂದು ತೋರಿಸ್ಬೇಕು. ತೋರ್ಸ್ಗಿರ್ಸ್ದು ಏನಾದ್ರು ಉಡಾಪೆ ಗಿಡಾಪೆ ಹೊಡೆದ್ರೆ ಮೈಸೂರಲ್ಲಿ ನೀನು ನೋಡ್ತಾ ಇರ. ಆಮೇಲೆ ನನಗೆ ಅದು ಗೊತ್ತಿಲ್ಲದೆ ಇರೋ ಸ್ಕೂಲ್ ಏನಲ್ಲ. ನಾನು ಕ್ವಿಕ್ಲಿ ಕಂಡು ಹಿಡಿದು ಬಿಡ್ತೀನಿ ನೀನು ಯಾವ ಮಾಡ್ತಾ ಇದ್ರೆ. ಈಗಲೇ ಹೇಳಿದ್ದೀನಿ, ಗೊತ್ತಾಯ್ತಾ? ನನಗೆ ಅದು ಗೊತ್ತಿರೋ ಕಾಲೇಜೇ ಅದು. ಅಲ್ಲಿ ನನಗೆ ಭಾಳ ಪರಿಚಯ ಇರೋರುಗಳು ಇದ್ದಾರೆ. ಹಾಗಾಗಿ ವಿ ಕ್ಯಾನ್ ಕ್ವಿಕ್ಲಿ ಕ್ರಾಸ್ ಚೆಕ್ ಇಟ್ ಅದನ್ನು ಬೇಕಿದ್ರೆ. ಸೊ ಯುವರ್ ಓನ್ಲಿ ಸಿಂಗಲ್ ಡಿಟರ್ಮಿನೇಷನ್ ಅದು ಇರಬೇಕು. ಅರ್ಥ ಆಗ್ತಿದೆಯಾ? ಆಗ ನೀವು ಇಲ್ಲಿವರೆಗೂ ಬಂದಿದ್ದಕ್ಕೆ ಸಾರ್ಥಕ ಆಯಿತು. ಅರ್ಥ ಆಗ್ತಿದ್ಯಾ? ಅಷ್ಟು ಮಾಡ್ತೀಯಾ? ಗ್ಯಾರಂಟಿನಾ? ಮಾತು ಕೊಡ್ತೀಯಾ? ಹೇಳು ಅಂತ. ಹಾಂ, ಆಯಿತು. ಅಷ್ಟು ಮಾಡಿಸಿ ನಾನು ಮಾಡಿಸ್ಕೊಡ್ತೀನಿ, ಅಲ್ಲಿ ಹೇಳ್ತೀನಿ ಅವ್ರಿಗೆ. ಆಯ್ತಾ? ಹ್ಞೂ ಸರ್. ಓಕೆ.